ರೀಚ್ ಲೋಕಲ್ ಸೋರ್ಸ್ ಏನಪ್ಪಾ ಅಂದ್ರೆ ಇವಾಗ ನಾವು ಫಸ್ಟ್ ರೀಚ್ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ವಿ. ಸೊ ಬರೀ ಜಾಬ್ಸ್ ಬಟ್ ಅಲ್ಲಿ ಏನಂತಂದ್ರೆ ತುಂಬಾ ಜನಕ್ಕೆ ಇದು ಇತ್ತು, ಜಾಬ್ಸ್ ಅಂದ್ರೆ ಬರೀ ಜಾಬ್ಸೇ ಮಾಡಬೇಕಿತ್ತು. ಆಮೇಲೆ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಡಸಂಟ್ ಹ್ಯಾವ್ ಎನಫ್ ಸ್ಕಿಲ್ಸ್ ಟು ಕಮ್ ವಾಟ್ ಎವರ್ ಜಾಬ್ ದೇ ವಾಂಟ್. ಆಮೇಲೆ ಅವರೆಲ್ಲ ಜಾಸ್ತಿ ಸ್ಯಾಲರಿ ಬೇಕಾಗಿತ್ತು ಅವ್ರಿಗೆ. ಸೊ ಅದೇ ಟ್ರೈನಿಂಗ್ ಬಾ ಅಂತಂದ್ರೆ ಅವ್ರು ಬರಲ್ಲ, ಬಿಕಾಸ್ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವೈ ಹಿ ಆರ್ ಶಿ ಹ್ಯಾಸ್ ಟು ಟೇಕ್ ದ ಟ್ರೈನಿಂಗ್. ಸೊ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ಇವಾಗ ಪ್ಯಾಂಡಮಿಕ್ ಎಲ್ಲ ಇರೋದ್ರಿಂದ ಸೊ ತುಂಬಾ ಜನಗಳಿಗೆ ದೇರ್ ಇಸ್ ಜಾಬ್ ಇಸ್ ಬಿನ್ ಎಫೆಕ್ಟೆಡ್. ಸೊ ನಾನೇನು ಯೋಚನೆ ಮಾಡ್ತೇನೆ ಅಂದ್ರೆ, ಜಾಬ್ ಒಂದೇ ಸರ್ವಿಸ್ ಕೊಡೋ ಬದಲು ಥ್ರೂ ರೀಚ್ ಕನ್ಸಲ್ಟೆನ್ಸಿ ಪ್ಲಾಟ್ಫಾರ್ಮ್ ನಾವು ಕಂಪನಿ ನೇಮ್ನ ಚೇಂಜ್ ಮಾಡಿ 50+ ಯಾಕೆ ಮಲ್ಟಿಪಲ್ ಸರ್ವಿಸ್ನ ಕೊಟ್ಟರೆ ಜನಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಮಲ್ಟಿಪಲ್ ಸರ್ವಿಸ್ ಕೊಡೋದ್ರಿಂದ ಇಟ್ ವಿಲ್ ಬಿ ರಿಯಲಿ ಸೋ ಮಚ್ ಹೆಲ್ಪ್ಫುಲ್. ಸೊ ರೀಚ್ ಕನ್ಸಲ್ಟೆನ್ಸಿ ಕೂಡ ಲಾಸಲ್ಲಿ ಹೋಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಮತ್ತೆ ಒಬ್ಬ ಪರ್ಸನ್ ನಮ್ಮ ಹತ್ರ ಬಂದ್ರೆ ಅವನಿಗೆ ದಿನನಿತ್ಯ ಜೀವನದಲ್ಲಿ ಏನೆಲ್ಲ ಸರ್ವಿಸ್ಗಳು ಬೇಕು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಕ್ಕಿದ್ರೆ ಲೈಕ್ ಇಟ್ ಈಸ್ ರಿಯಲಿ ಗುಡ್. ಸೊ ಆ ಥರ ಕಾನ್ಸೆಪ್ಟು. ಸೊ ಯಾವ ಥರಪ್ಪ ರೀಚ್ ಲೋಕಲ್ ಸೋರ್ಸ್ ಏನು ಮಾಡುತ್ತೆ, ಇದು ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ರೆ, ರೀಚ್ ಲೋಕಲ್ ಸೋರ್ಸ್ ತುಂಬ ಸಿಂಪಲ್ಲು. ಇವಾಗ ನಿಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಅಂತ ಅನ್ಕೊಳ್ಳಲ್ಲ, ಲೈಕ್ ಸಚಿನ್, ನೀವು ಆಗಲೇ ಹೇಳ್ದಂಗೆ. ಸೊ ಸಚಿನ್ ಅವ್ರಿಗೆ ದಿನ ಬೆಳಗ್ಗೆ ಆದರೆ ಇವಾಗ ನಾವು ಯಾವ ಥರ ಏನು ಮಾಡ್ತೀವಿ, ದಿನ ಬೆಳಗ್ಗೆ ಇದ್ರೆ ಇವಾಗ ನನ್ನ ಫ್ರೆಂಡ್ ಇವಾಗ ನೀವು ಹಾಕೊಂಡಿರೋ ಟಿ ಶರ್ಟು ಅಥವಾ ನಾನು ಹಾಕೊಂಡಿರೋ ಸೂಟು ಅಥವಾ ನಾನು ಯೂಸ್ ಮಾಡ್ತಿರೋ ಪೆನ್ನು, ಸೊ ನನ್ನ ಫ್ರೆಂಡಿಗೆ ಬೇಕಂದ್ರೆ ಫಸ್ಟ್ ನಾನು ಹೋಗಿ ನನ್ನ ಕ್ಲೋಸ್ ಫ್ರೆಂಡಿಗೆ ನಾನು ಕೇಳೋದು. ದಿನನಿತ್ಯ ಜೀವನದಲ್ಲಿ ಅದೇ ಆಗೋದು. ಒಂದು ಪೆನ್ ಆಗಿರ್ಬೋದು, ಒಂದು ಟಿ ಶರ್ಟ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಮಗ ಎಲ್ಲೋ ತಗೊಂಡೆ, ಒಂದು ಶೂಸ್ ಆಗಿರ್ಬೋದು, ಅಥವಾ ಒಂದು ಶರ್ಟ್ ಆಗಿರ್ಬೋದು, ಅಥವಾ ನೀ ಕಂಪನಿ ಎಲ್ಲ ರಿಜಿಸ್ಟರ್ ಮಾಡಿದೆ, ನಂದು ಕಂಪನಿ ರಿಜಿಸ್ಟರ್ ಮಾಡಬೇಕು, ಅಥವಾ ನೀನು ಅಪಾರ್ಟ್ಮೆಂಟ್ ಯಾವ ಬಿಲ್ಡರ್ ಹತ್ರ ತಗೊಂಡೆ, ಸೊ ನನಗೂ ಚೆನ್ನಾಗಿದೆ ಅಪಾರ್ಟ್ಮೆಂಟ್ ಕೂಡ, ಎಲ್ಲ ತುಂಬಾ ಒಳ್ಳೆ ಪ್ಲಾನಿಂಗ್ ಆಗಿದೆ, ಸೊ ನಾನು ಕೂಡ ತಗೋಬೇಕು ಅಂತ. ಸೊ ಈ ತರ ಒಂದು ಪ್ಲಾನಿಂಗ್ ಅಂದ್ರೆ ಯಾವುದೇ ಒಂದು ಸರ್ವಿಸ್ ಆಗಿರ್ಬೋದು, ಇದು ದಿನನಿತ್ಯ ಜೀವನದಲ್ಲಿ ನಿಮ್ಮ ಫ್ರೆಂಡ್ ನಿಮ್ಮ ಹತ್ರ ಕೇಳ್ತಾರೆ. ಬಟ್ ನೀವು ಆ ಸರ್ವಿಸ್ನ ಅವರಿಗೆ ಆಫರ್ ಮಾಡಿದಾಗ, ಅಥವಾ ನೀವು ಆಲ್ರೆಡಿ ಬೈ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ, ಸೊ ಇದು ಆಲ್ರೆಡಿ ಒಳ್ಳೆ ಸರ್ವಿಸ್ ಆಗಿದೆ, ನೀವು ಅಪಾರ್ಟ್ಮೆಂಟ್ ಬೈ ಮಾಡಿದ್ರ, ನಿಮ್ಮ ಫ್ರೆಂಡು ಕೂಡ ಇಷ್ಟಪಟ್ಟಿದ್ದಾರೆ, ನೀವು ಇಷ್ಟಪಟ್ಟು ಇವತ್ತು ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತೀರಾ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಕೂಡ, ಕರೆಕ್ಟ್ ಅಲ್ವಾ? ಅಂದ್ರೆ ಒಂದು ಒಳ್ಳೆ ಬಡ್ಜೆಟ್ ಅಲ್ಲಿ ಯು ಗಾಟ್ ದಟ್ ಅಪಾರ್ಟ್ಮೆಂಟ್ ವಿಚ್ ಇಸ್ ಅ ವೆರಿ ಗುಡ್ ಒನ್. ಸೊ ಆ ಥರ ಆದಾಗ ನಿಮ್ಮ ಫ್ರೆಂಡಿಗೆ ನೀವು ಅಲ್ಲೋಗಿ ಇನ್ನೊಂದು ಅಪಾರ್ಟ್ಮೆಂಟ್ ಕೊಡ್ಸಿದ್ರೆ ನಿಮ್ಗೆ ಏನೋ ದುಡ್ಡೇನೋ ಬರ್ತಾ ಇಲ್ಲ. ಬಟ್ ಇಟ್ಸ್ ಎಂಡ್ ಆಫ್ ದ ಡೇ ಅ ಟ್ರೂ ರಿಲೇಶನ್ಶಿಪ್. ಫ್ರೆಂಡ್ಶಿಪ್ಗೋಸ್ಕರ ನೀವು ಮಾಡಬೇಕಾಗುತ್ತೆ. ಇಲ್ಲ ನಾನು ಹೇಳ್ಕೊಡಲ್ಲ ಅಂದ್ರೆ ಅದು ಆಗಲ್ಲ, ಬಿಕಾಸ್ ಇಟ್ಸ್ ಅ ಟ್ರೂ ಫ್ರೆಂಡ್ಶಿಪ್. ಸೊ ಆ ಥರ ಇದ್ದಾಗ ನಾನೇನ್ ಮಾಡಿದೆ ಅಂದ್ರೆ, ಇದನ್ನ ಯಾಕೆ ನಾವೊಂದು ರೀಚ್ ಲೋಕಲ್ ಸೋರ್ಸ್ ಅಂತ ಒಂದು ಸಂಸ್ಥೆನ ಕಟ್ಟಿ, ಯಾಕೆ ಒಬ್ಬ ಕಾಮನ್ ಮ್ಯಾನಿಗೆ ಹೆಲ್ಪ್ ಮಾಡಬಾರ್ದು, ದಿನನಿತ್ಯ ಜೀವನದಲ್ಲಿ ಅವ್ನು ಏನ್ ಮಾಡ್ತಿದ್ದಾನೆ, ಸೊ ಅದರಿಂದನೇ ಅವ್ನು ಯಾಕೆ ದುಡ್ಡನ್ನ ಅವನ್ನ ಅರ್ನ್ ಮಾಡೋ ರೀತಿ ನಾವೊಂದು ಸಿಸ್ಟಮ್ನ ಬಿಲ್ಡ್ ಮಾಡಬಾರ್ದು ಅಂತ ನಾನು ಯೋಚನೆ ಮಾಡ್ಕೊಂಡು ಹೊರಟಾಗ, ಸೊ ವಾಪಸ್ ಬಂದು ಕುತ್ಕೊಂಡು ಒಂದು ಬಿಸ್ನೆಸ್ ಪ್ಲಾನ್ ನಾನು ಬರೆದೆ. ಸೊ ತುಂಬಾ ಡೆಪ್ತ್ ಆಗಿ ಯಾವ ತರ ಯೋಚನೆ ಮಾಡಿ, ತುಂಬಾ ಜನ ಹತ್ರ ಡಿಸ್ಕಸ್ ಮಾಡಿ, ಸರ್ ಈ ತರ ಒಂದು ಅವಕಾಶ ಸಿಕ್ಕಿದ್ರೆ ನೀವು ತಗೋತೀರಾ, ಏನು ಹೆಂಗೆ ಅಂತ ಎಲ್ಲ ಯೋಚನೆ ಮಾಡಾದ್ಮೇಲೆ ದೆನ್ ವಿ ಕಮ್ ಅಪ್ ಟು ದ ಕಾನ್ಸೆಪ್ಟ್ ಆಫ್ ರೀಚ್ ಲೋಕಲ್ ಸೋರ್ಸ್ ಫೈನಲಿ. ಸೊ ಯಾವ ತರ ಒಂದು ಸರ್ವಿಸ್ಗಳು ರೀಚ್ ಲೋಕಲ್ ಸೋರ್ಸ್ ಕೊಡುತ್ತೆ? ಸೊ ವೆರಿ ಸಿಂಪಲ್. ಸೊ ಪ್ಯಾನ್ ಕಾರ್ಡ್ ಸರ್ವಿಸ್ ಆಗಿರ್ಬೋದು, ಒಂದು ಪಾಸ್ಪೋರ್ಟ್ ಆಗಿರ್ಬೋದು, ಆಗ್ಲೇ ಹೇಳಿದಂಗೆ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಯಾರೋ ನಿಮ್ಮ ಫ್ರೆಂಡ್ ಒಬ್ಬರಿಗೆ ಅಪಾರ್ಟ್ಮೆಂಟ್ ಸರ್ವಿಸ್ ಬೇಕು, ಒಬ್ಬರು ಮದುವೆ ಅಂತಂದ್ರೆ ತುಂಬಾ ಕೆಲಸಗಳಿರುತ್ತೆ. ಅವರು ವೆಡ್ಡಿಂಗ್ ಕಾರ್ಡ್ ಆಗಿರ್ಬೋದು, ಒಂದು ಫೋಟೋಗ್ರಫಿ ಸರ್ವಿಸ್ ಆಗಿರ್ಬೋದು, ಕ್ಯಾಟರಿಂಗ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಒಂದು ಬೆಂಗಳೂರು ಅಂತ ದೊಡ್ಡ ಸಿಟಿಲಿ ಕಲ್ಯಾಣ ಮಂಟಪಗಳು ಹುಡುಕೋದಾಗಿರ್ಬೋದು. ಅದು ಚಿಕ್ಕ ಕೆಲಸ ಆಗಿರಲ್ಲ, ತುಂಬಾ ಟೈಮ್ ಆಗುತ್ತೆ, ಒಳ್ಳೆ ಹುಡುಕ್ಬೇಕು, ಅವರು ಪ್ರೈಸ್ ಅಲ್ಲಿ ಹುಡುಕ್ಬೇಕು, ಮತ್ತೆ ಏರಿಯಾ ಲೊಕ್ಯಾಲಿಟೀಸ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಕೂಡ ರೀಚ್ ಲೋಕಲ್ ಸೋರ್ಸ್ ಮಾಡುತ್ತೆ. ಸೊ ಅದು ಅದ್ಭುತವಾದ ಕಾನ್ಸೆಪ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ ವಿತ್ ದ ನೇಮ್ ಆಫ್ ರೀಚ್ ಲೋಕಲ್ ಸೋರ್ಸ್. ಈ ತರ ಒಂದು 50+ ಸರ್ವಿಸ್ಗಳು ಸೊ ನಾವು ಶಾರ್ಟ್ ಲಿಸ್ಟ್ ಮಾಡಿದೀವಿ. ಮತ್ತೆ ನಮ್ಮ ಹತ್ರ ಇರೋ ವೆಂಡರ್, ವೈ ರೀಚ್ ಲೋಕಲ್ ಸೋರ್ಸ್, ಕರೆಕ್ಟ್. ಸೊ ವೈ ರೀಚ್ ಲೋಕಲ್ ಸೋರ್ಸ್ ಅಂದ್ರೆ, ನಾನು 10 ವರ್ಷ ಬೆಂಗಳೂರು ಅಂತ ದೊಡ್ಡ ಸಿಟಿಯಲ್ಲಿ ಜೀವನ ಮಾಡಿ, ಬೀಂಗ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಸೊ ನಾನು ತುಂಬಾ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದ್ದೇನೆ, ಆಸ್ ಅ ಆಂಟರ್ಪ್ರಿನರ್, ಆಸ್ ಅ ಬಿಸ್ನೆಸ್ ಮ್ಯಾನ್, ಅಥವಾ ಎಂಪ್ಲಾಯ್ ಆಗಿ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಇಟ್ಕೊಂಡು. ಸೊ ಬೆಂಗಳೂರು ಅಂತ ದೊಡ್ಡ ಸಿಟಿಯಲ್ಲಿ ದುಡ್ಡು ಕೊಟ್ಟರು ಕೂಡ ಅದು ಒಳ್ಳೆ ಸರ್ವಿಸ್ ಸಿಗ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ, ದೇರ್ ಆರ್ ಸೋ ಮೆನಿ ಬಿಸ್ನೆಸ್ ಓನರ್ಸ್ ಹೂ ಟ್ರೂಲಿ ಪ್ಯಾಷನೇಟ್ ಅಬೌಟ್ ದರ್ ಬಿಸ್ನೆಸ್. ಒಂದು ನನಗೆ 10,000 ರೂಪಾಯಿ ಕಡಿಮೆ ಸಿಕ್ಕರೂ ಪರವಾಗಿಲ್ಲಪ್ಪ, ಇವ್ರದ್ದು ಮದುವೆ ಇದು ಒಂದು ಅದ್ಭುತವಾದ ಫೋಟೋನ ತೆಕ್ಕೊಡೋಣ, ಒಂದು ಕ್ಯಾಂಡಿಡೇಟ್ ಕೊಡೋಣ, ಆ ಫೋಟೋ ನೋಡಿದ್ರೆ ಲೈಕ್ ವಾವ್ ಒಳ್ಳೆ ಕೆಲಸ ಮಾಡಿದ್ಯಾ, ಸಕ್ಕತ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ನಾವು ಜನರಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತೀವಿ, ಮಗ ನೀನು ಸಕ್ಕತ್ತಾಗಿ ನಾನು ಫೋಟೋ ತೆಗ್ದಿದ್ದೆ ಅಂತ ನಾವು ಜನರಲ್ ನಮ್ಮ ಫೋನಲ್ಲಿ ನಾವು ತೆಗೆದಾಗ, ಸೊ ಯುವರ್ ಫ್ರೆಂಡ್ ಫೀಲ್ ಸೋ ಹ್ಯಾಪಿ. ಯಾವಾಗ ನಿಮ್ಗೆ ಏನಾಗುತ್ತೆ, ಎಸ್ ನಾನು ತೆಗ್ದೆ ಅನ್ನೋ ಒಂದು ಖುಷಿ ನಿಮಗೆ 100% ಇದ್ದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಆ ತರ ವೆಂಡರ್ಸ್ನ ನಾವು ತುಂಬಾನೇ ಶಾರ್ಟ್ ಲಿಸ್ಟ್ ಮಾಡಿ, ನನ್ನ ಗೊತ್ತಿರೋ ಪರಿಚಯ, ನಾನು ತುಂಬಾ ವರ್ಷದಿಂದ ಗೊತ್ತಿರೋ ಹಾಗೆ ಅವ್ರನ್ನ ನಮ್ಮ ಕಂಪನಿಗೆ ವೆಂಡರ್ ಮಾಡ್ಕೊಂಡು ಅಫಿಷಿಯಲ್ ಆಗಿ ವಿತ್ ಲೀಗಲ್ ಅಗ್ರಿಮೆಂಟ್ ಅದು ಏನೆಲ್ಲ ಇದೆ ಆ ತರ, ಮತ್ತೆ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ನ ಒಂದು ಏನಾದರೂ ಲೀಡ್ ಅವರಿಗೆ ಒಂದು ಬಿಸ್ನೆಸ್ ನಾವೇ ಕೊಟ್ಟರೆ, ಬಿಕಾಸ್ ಎನಿ ಬಿಸ್ನೆಸ್ ರನ್ ಆಗ್ತಿರೋದೇ ನಾನು ಬಿಸ್ನೆಸ್ ಮಾಡಬೇಕು ಅಂತ, ಅಥವಾ ಒಳ್ಳೆ ಕಸ್ಟಮರ್ಗೆ ನಾನು ಸರ್ವಿಸ್ ಕೊಡಬೇಕು, ನಾನು ಬಿಸ್ನೆಸ್ ಮಾಡಬೇಕು, ಅದ್ರಲ್ಲಿ ನಾನು ಸ್ವಲ್ಪ ಪ್ರಾಫಿಟ್ನ ಮಾಡಿ ನನ್ನ ಜೀವನನ ನೆಕ್ಸ್ಟ್ ಲೆವೆಲಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದು ಒಂದು ಬಿಸ್ನೆಸ್. ಅದಕ್ಕೆ ಎಲ್ಲರೂ ಪ್ರಾಫಿಟ್ ಮಾಡಬೇಕಂತಾನೆ ಎಲ್ಲರೂ ಬಿಸ್ನೆಸ್ ಮಾಡಿರ್ತಾರೆ. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟು.
ಸೊ ಇವಾಗ ಎಷ್ಟೋ ಜನ ಹೌಸ್ ವೈಫ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಎಂಪ್ಲಾಯ್ ಇದ್ದಾರೆ ಒಂದು ಕಂಪನಿಗಳಲ್ಲಿ, ಅಥವಾ ಎಷ್ಟೋ ಜನ ಸೆಲ್ಫ್ ಎಂಪ್ಲಾಯ್ಡ್ ಇದ್ದಾರೆ. ಸೊ ಅವ್ರು ದಿನನಿತ್ಯ ಅರ್ನ್ ಮಾಡೋ ಸಂಬಳ ಅಥವಾ ಸ್ಟೂಡೆಂಟ್ಗೆ ಪಾಕೆಟ್ ಮನಿ ಬೇಕಾಗುತ್ತೆ. ಹೌಸ್ ವೈಫ್ಗೆ ಎಷ್ಟು ದಿನ ಅಂತ ಅವ್ರ ಹಸ್ಬೆಂಡಿಗೆ ನಾನು ದುಡ್ಡು ಕೇಳಬೇಕಪ್ಪ ಅನ್ನೋ ಒಂದು ಕೊರಗು ಇದ್ದೇ ಇರುತ್ತೆ. ಅವ್ರ ಬಾಯಿಂದ ಹೇಳದೇ ಇದ್ರು ಕೂಡ ಇರುತ್ತೆ. ಬಿಕಾಸ್ ನಾನು ಕೂಡ ತುಂಬಾ ಜನರ ಮಧ್ಯೆ ಬೆಳೆದಿರೋದ್ರಿಂದ ನನಗೆ ಅದು ತುಂಬಾ ಅನುಭವಕ್ಕಿದೆ. ಸೊ ನಾನು ಅವರು ಕೂಡ ಒಂದು ಅವಕಾಶ ಕೊಡಬೇಕು, ಈ ಕಡೆ ಬಿಸ್ನೆಸ್ ಓನರ್ಗೂ ಕೂಡ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹುಟ್ಟಿರೋ ಸಂಸ್ಥೆನೇ ರೀಚ್ ಲೋಕಲ್ ಸೋರ್ಸ್. ಸೊ ತುಂಬಾ ಸಿಂಪಲ್. ಸೊ ನಿಮ್ಗೆ ಯಾವ ತರ ಅವಕಾಶ ಇದೆಯಪ್ಪ ನಮ್ಮ ಕಂಪನಿಯಲ್ಲಿ? ಸೊ ನೀವು ಡೈರೆಕ್ಟ್ ಆಗಿ ಒಂದು ಚಿಕ್ಕ ಸ್ಮಾಲ್ ಅಮೌಂಟ್ ಅನ್ನ ಪೇ ಮಾಡೋ ಮುಖಾಂತರ ಒಂದು ವರ್ಚುವಲ್ ಬಿಸ್ನೆಸ್ ಓನರ್ ನೀವು ಆಗ್ಬೋದು ರೀಚ್ ಲೋಕಲ್ ಸೋರ್ಸ್ಗೆ. ಸೊ ಒಂದು ಅದ್ಭುತವಾದ ಕಾನ್ಸೆಪ್ಟ್. ಸೊ ನನ್ನ ಉದ್ದೇಶ ಅಂದ್ರೆ ಒಬ್ಬ ಕಾಮನ್ ಮ್ಯಾನ್ ಕೂಡ ದುಡ್ಡು ಅರ್ನ್ ಮಾಡಬೇಕು, ಒಬ್ಬ ಕಾಮನ್ ಮ್ಯಾನ್ಗೆ ಸರ್ವಿಸ್ ಕೊಡಬೇಕು. ಸೊ ದಟ್ ಈಸ್ ದ ಹೋಲ್ ಐಡಿಯಾ ಬಿಹೈಂಡ್ ಇಟ್. ಸೊ ಈ ತರ ಒಂದು ಪ್ಲಾನ್ ನಾನು ಬರೀತಾ ಹೋದಾಗ ಸೊ ನನ್ನ ತಲೆಗೆ ಫಸ್ಟ್ ಬಂದಿದ್ದೆ ಹೌಸ್ ವೈಫ್ಸು, ಅದಾದ್ಮೇಲೆ ಸ್ಟೂಡೆಂಟ್ಸು, ಅದಾದ್ಮೇಲೆ ಎಂಪ್ಲಾಯ್, ಅದಾದ್ಮೇಲೆ ಸೆಲ್ಫ್ ಎಂಪ್ಲಾಯ್ಡ್. ಸೊ ಈ ಯಾರು ಬೇಕಾದ್ರೂ ನಮ್ಮ ಕಂಪನಿ ಜಾಯ್ನ್ ಆಗ್ಬೋದು, ಬಟ್ 18 ವರ್ಷ ಆಗಿರ್ಬೇಕು ಅಷ್ಟೇ. ಅದೊಂದೇ ಕಂಡೀಷನ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಕಂಪನಿ ನಿಮಗೆ ಟ್ರೈನಿಂಗ್ ಕೊಡುತ್ತೆ, ಕಂಪನಿ ನಿಮಗೆ ಮೆಂಟರ್ಶಿಪ್ ಕೊಡುತ್ತೆ, ಕಂಪನಿ ನಿಮಗೆ ಸರ್ಟಿಫಿಕೇಟ್ಸ್ ಕೊಡುತ್ತೆ, ದೊಡ್ಡ ದೊಡ್ಡ ಮೆಂಟರ್ಸ್ ಜೊತೆ ನಿಮ್ಮನ್ನ ಮೀಟ್ ಮಾಡಿಸಿ ವರ್ಚುವಲ್ ಮೀಟಿಂಗ್ಸ್ ಆಗಿರ್ಬೋದು, ಆನ್ಲೈನ್ ಮೀಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕಂಪನಿ ನೋಡ್ಕೊಳ್ಳುತ್ತೆ. ವೇರ್ ವಿ ಮೇಕ್ ಶೋರ್ ದಟ್ ಯು ವಿಲ್ ಅರ್ನ್ ಮನಿ ಜಸ್ಟ್ ಬೈ ಡೂಯಿಂಗ್ ಸಿಂಪಲ್ ಟಾಸ್ಕ್ ಇನ್ ಯುವರ್ ಡೈಲಿ ಲೈಫ್. ಸೊ ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಓದಕ್ಕೆ ಧಕ್ಕೆ ಆಗಲ್ಲ, ನೀವು ಹೌಸ್ ವೈಫ್ ಆಗಿದ್ರೆ ನಿಮ್ಮ ಮಗು ನೋಡ್ಕೋಬೇಕಾ, ಅಡುಗೆ ಮಾಡ್ಬೇಕಾ, ನಿಮ್ಮ ಗಂಡಂಗೆ ಟಿಫನ್ ಕಟ್ಕೊಡ್ಬೇಕಾ, ಯಾವುದೂ ಕೂಡ ಡಿಸ್ಟರ್ಬ್ ಆಗದೇನೆ ಜಸ್ಟ್ ಒಂದು ವಾಟ್ಸ್ಆ್ಯಪ್ ಮುಖಾಂತರ ನೀವು ಒಂದು ದುಡ್ಡು ಅರ್ನ್ ಮಾಡೋ ಒಂದು ಸಿಸ್ಟಮ್ನ ರೀಚ್ ಲೋಕಲ್ ಸೋರ್ಸ್ ಬಿಲ್ಡ್ ಮಾಡಬೇಕು ಅಂತ ಹೊರಟಾಗ ಸೊ ನಾವು ಆ ಬಿಸ್ನೆಸ್ ಪ್ಲಾನ್ನ ಡಿಸೈನ್ ಮಾಡಿದ್ವಿ, ನಾನು ಮತ್ತು ನನ್ನ ಟೀಮ್. ಸೊ ಅಲ್ಲಿ ಹುಟ್ಕೊಂಡಿದ್ದು ರೀಚ್ ಲೋಕಲ್ ಸೋರ್ಸ್. ಸೊ ಹೆಂಗೆ ನೀವು ನಿಜವಾಗ್ಲೂ ದುಡ್ಡು ಅರ್ನ್ ಮಾಡ್ಬೋದಪ್ಪ ಅಂತ ಕೇಳಿದ್ರೆ ಜಸ್ಟ್ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್, ಆವಾಗಲೇ ನಾನು ಹೇಳಿದಂಗೆ ಕನ್ವರ್ಸೇಷನಲ್ಲಿ. ಸೊ ಜಸ್ಟ್ ಏನಪ್ಪಾ ಅಂದ್ರೆ ಒಂದು ಸ್ಮಾಲ್ ಅಮೌಂಟ್ ಅನ್ನ ನೀವು ಪೇ ಮಾಡೋ ಮುಖಾಂತರ ನೀವು ವರ್ಚುವಲ್ ಓನರ್ ಆಗ್ಬೋದು. ಕಂಪನಿ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಸೊ ಎಲ್ಲ ಇದೆ. ಸೊ ಏನಪ್ಪಾ ನಿಮ್ ದಿನನಿತ್ಯ ಲೈಫಲ್ಲಿ ನಿಮ್ಮ ಫ್ರೆಂಡ್ಸು ಪ್ಯಾನ್ ಕಾರ್ಡ್ ಬೇಕು ಅಂತಾರೆ, ಪಾಸ್ಪೋರ್ಟ್ ಬೇಕು ಅಂತಾರೆ, ಇಂಟೀರಿಯರ್ ಡಿಸೈನಿಂಗ್ ಬೇಕು ಅಂತಾರೆ, ಒಬ್ರಿಗೆ ಯಾರೋ ಮನೆ ಕಟ್ಟಬೇಕು ಅಂತಾರೆ, ಒಬ್ರು ಕೋವರ್ಕಿಂಗ್ಸ್ ಬೇಕು, ಯಾರೋ ಒಬ್ಬರಿಗೆ ಕಂಪನಿ ರಿಜಿಸ್ಟ್ರೇಷನ್ ಮಾಡ್ಬೇಕಂತಾರೆ, ಅವಾಗಲೇ ಹೇಳ್ದಂಗೆ ಒಂದು ವೆಡ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಸೊ ಅವ್ರ ನೇಮು, ಮೊಬೈಲ್ ನಂಬರು, ಅವ್ರು ಏನು ಸರ್ವಿಸ್ ಬೇಕು ಅಥವಾ ಪ್ರಾಡಕ್ಟ್ ಬೇಕು, ಸೊ ಮತ್ತೆ ಯಾವಾಗ ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ನೀವು ಸುಮ್ಮನೆ ನನಗೆ ಆ ಡೀಟೇಲ್ಸ್ನ ಕಳಿಸಿದ್ರೆ ಯೂಸ್ ಇಲ್ಲ, ನಿಮಗೂ ದುಡ್ಡು ಬರಲ್ಲ, ನನಗೂ ದುಡ್ಡು ಬರಲ್ಲ, ನಿಮ್ಮ ಫ್ರೆಂಡ್ಸ್ ಕೂಡ ಸರ್ವಿಸ್ ಸಿಗಲ್ಲ, ನಮ್ಮ ವೆಂಡರ್ ಕೂಡ ಬಿಸ್ನೆಸ್ ಸಿಗಲ್ಲ. ಬಟ್ ನೀವೇನಾದ್ರೂ ಇವಾಗ ಜನರಲ್ ಆಗಿ ನಿಮ್ಮ ಫ್ರೆಂಡ್ಸೇ ಬರ್ತಾರೆ, ಅವ್ರಿಗೆ ನೀಡ್ ಇದ್ದಾಗ ಮಾತ್ರ ಅವ್ರು ನಿಮ್ಮ ಹತ್ರ ಬಂದು ಕೇಳ್ತಾರೆ. ಅಲ್ಲಿವರೆಗೂ ನಿಮ್ಗೆ ಯಾರು ಏನೂ ಕೇಳಲ್ಲ, ನಂಗೆ ಬೇಕು ಅಂತ ಯಾರು ಕೇಳಲ್ಲ, ಕರೆಕ್ಟ್ ಅಲ್ವಾ? ಸೊ ಅವನ ಹತ್ರ ಸಂಬಳ ಬಂದ್ಮೇಲೆ ಕೇಳ್ತಾನೆ ಈ ಜರ್ಕಿನ್ ಎಷ್ಟು ಚೆನ್ನಾಗಿದೆಯಾ ಅಂತ. ಸೊ 500 ರೂಪಾಯಿ ಅವನ ಹತ್ರ ಪಾಕೆಟ್ ನೋಡ್ಕೊಂಡೆ ಅವ್ನು ಬಂದಿರ್ತಾನೆ. ಸೊ ಬಂದಾಗ ಅವಾಗ ನೀವು ಅವನ್ನ ಯಾವುದೋ ಒಂದು XYZ ಕಂಪನಿಗೆ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ಬೈ ಮಾಡ್ತೀರಾ. ಸೊ ನಿಮ್ಗೆ ಏನೂ ದುಡ್ಡು ಬರಲ್ಲ, ಬಿಕಾಸ್ ನಿಮ್ಮ ಫ್ರೆಂಡ್ ಆಗಿರೋದ್ರಿಂದ ನೀವು ಕರ್ಕೊಂಡು ಹೋಗ್ಲೇಬೇಕು. ವೆರಿ ಸಿಂಪಲ್ ಥಿಂಗ್. ಸೊ ನೀವು ಅದೇ ಕೆಲಸ ಏನಾದರೂ ರೀಚ್ ಲೋಕಲ್ ಸೋರ್ಸ್ ಅಲ್ಲಿ ಮಾಡಿದ್ರೆ ಇದು ಒಂದು ಅದ್ಭುತವಾದ ಅವಕಾಶ. ಮತ್ತೆ ನಿಮ್ಗೆ ಏನು ಸಿಗುತ್ತಪ್ಪ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ 50% ಪ್ರಾಫಿಟ್ ಸಿಕ್ಬಿಡುತ್ತೆ. ಸೊ ಲೆಟ್ಸ್ ನಿಮ್ಮ ಫ್ರೆಂಡ್ಗೊಬ್ಬರಿಗೆ ಪ್ಯಾನ್ ಕಾರ್ಡ್ ಬೇಕು, ಜನರಲ್ ಆಗಿ ಏನ್ ಮಾಡ್ತೀರಾ, ನಿಮ್ ಪ್ಯಾನ್ ಕಾರ್ಡ್ ಬೇಕು ಅಂದ್ರೆ ನಿಮ್ಗೆ ಗೊತ್ತಿದ್ರೆ ಗೊತ್ತು ಅಂತ ಹೇಳ್ತೀರಾ, ಇಲ್ಲ ಅಂದ್ರೆ ಗೊತ್ತಿಲ್ಲ ಬಿಡಪ್ಪ. ನೀವು ಅಷ್ಟೊಂದು ರಿಸ್ಕ್ ತೊಗೊಳಕ್ ಹೋಗಲ್ಲ. ಯು ವಿಲ್ ಡೋಂಟ್ ಟ್ರೈ ಟು ಫೈಂಡ್ ಅ ವೆಂಡರ್ ಅಥವಾ ಯಾರೊಬ್ರು ಪ್ಯಾನ್ ಕಾರ್ಡ್ ಯಾರು ಮಾಡ್ಕೊಡ್ತಾರೆ ಅಂತ ನೀವು ತೊಗೊಳಲ್ಲ. ತುಂಬಾ ಲೌಡ್ ಒನ್ಸ್ ಆಗಿದ್ರೆ ಸ್ವಲ್ಪ ಕಷ್ಟಪಟ್ಟು ಹುಡುಕ್ತೀರಾ, ಇಲ್ಲ ಅಂದ್ರೆ ಹುಡುಕಲ್ಲ. ಸೊ ಇವಾಗ ನಿನಗೆ ಏನಾದ್ರೂ ಮನುಷ್ಯ ಬಂದು ಏನಂದ್ರೆ ಸೆಲ್ಫಿಶ್, ಕರೆಕ್ಟ್ ಅಲ್ವಾ? ಸೊ ಅಲ್ಲಿಂದ ನೀವು ಜಸ್ಟ್ ಅವ್ನ ಹೆಸರು, ಮೊಬೈಲ್ ನಂಬರು, ಒಂದು ಏನ್ ಸರ್ವಿಸ್ ಬೇಕು ಮತ್ತೆ ಯಾವಾಗ ಬೇಕು ಅನ್ನೋದು ಆ ಡೀಟೇಲ್ ನಾನು ಕಳಿಸ್ಬಿಟ್ರೆ ಸೊ ರೀಚ್ ಲೋಕಲ್ ಸೋರ್ಸ್ ಪಾರ್ಟ್ನರ್ ಟೀಮ್ ಇದೆ, ಇನ್ನೊಂದು ಟೀಮಲ್ಲಿ ನಾವು ಇಮಿಡಿಯೇಟ್ ಆಗಿ ಫೋನ್ ಮಾಡಿ ನಿಮ್ಮ ಫ್ರೆಂಡ್ ಸಚಿನ್ಗೆ, ಹಲೋ ಸಚಿನ್ ನಮಸ್ಕಾರ, ನಾನು ನಾಗರಾಜ್ ಸೇರಿ ಅಂತ ರೀಚ್ ಲೋಕಲ್ ಸೋರ್ಸ್ ಇಂದ ಕಾಲ್ ಮಾಡ್ತಾ ಇದ್ವಿ, ನಿಮಗೆ ಪ್ಯಾನ್ ಕಾರ್ಡ್ ಬೇಕು ಅಂತ ನಂಗೆ ಗೊತ್ತಾಯ್ತು. ಸೊ ಅಂಬಾ ಪ್ರಸಾದ್ ಸರ್ ನನಗೆ ನಂಬರ್ ಕೊಟ್ಟರು, ಇದ್ರ ಮುಖಾಂತರ ಕಾಲ್ ಮಾಡ್ತೀವಿ. ಸರ್ ನೋಡಿ, ಈ ಪ್ಯಾನ್ ಕಾರ್ಡ್ ಕಂಪ್ಲೀಟ್ ಮಾಡೋಕಂದ್ರೆ ನಿಮ್ಮ ಆಧಾರ್ 12 ಡಿಜಿಟ್ ಆಧಾರ್ ನಂಬರ್ ಬೇಕು, ಮತ್ತೆ 2 ಸಲ ನಿಮಗೆ OTP ಬರುತ್ತೆ, ಮತ್ತೆ ಇಷ್ಟೊಂದು ಸ್ಮಾಲ್ ಫೀಸ್ ಆಗುತ್ತೆ, ಗೌರ್ಮೆಂಟ್ ಚಾರ್ಜಸ್ ಇದೆ, ಪ್ಲಸ್ ನಮ್ದು ಒಂದು ಕಮಿಷನ್ ಇಷ್ಟು ಅಂತ ಹೇಳ್ತೀವಿ. ಸೊ ಅವರು ಖುಷಿಯಿಂದ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ ಆಲ್ರೆಡಿ ನಿಮ್ಗೆ ಅವನಿಗೆ ನೀಡ್ ಇದೆ, ಮತ್ತೆ ಅಂಬಾ ಪ್ರಸಾದ್ ಅವರು ಆಲ್ರೆಡಿ ನೀಡ್ ಇದ್ದಾಗಲೇ ಅಲ್ಲಿಂದ ನಮಗೆ ಕಳಿಸಿರ್ತಾರೆ. ಸೊ ನಾವು ಮಾತಾಡ್ತೀವಿ, 10 ನಿಮಿಷ ಪ್ಯಾನ್ ಕಾರ್ಡ್ ರೆಡಿ ಆಗುತ್ತೆ, ಅವ್ರಿಗೆ ಸರ್ವಿಸ್ ಕೊಟ್ಬಿಡ್ತೀವಿ. ಸೊ 300 ರೂಪೀಸ್ ನಾವು ಜನರಲಿ ಫಾರ್ ಎಕ್ಸಾಂಪಲ್ ಚಾರ್ಜ್ ಮಾಡ್ತೀವಿ ಅಂತ ಅನ್ಕೊಳ್ಳ. 100 ರೂಪಾಯಿ ಗೌರ್ಮೆಂಟ್ ಫೀಸ್ ಹೋಗುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ. ಅದಾದ್ಮೇಲೆ 200 ರೂಪೀಸ್ ರೀಚ್ ಲೋಕಲ್ ಸೋರ್ಸ್ ಹತ್ರ ಉಳ್ಕೊಂಡಿರುತ್ತೆ. ಸೊ ಆದ್ಮೇಲೆ ನಾನು ಅವಾಗಲೇ ಕನಿಷ್ಠ ಹೇಳಿದಂಗೆ ನಿಮಗೆ 50% ಪ್ರಾಫಿಟ್ ಅಂತ ಹೇಳಿದೆ. ಸೊ 200 ರೂಪೀಸಲ್ಲಿ 50% ನೀವು ನಮಗೆ ಕೇಳಿ, ನಮಗೆ ಮೆಸೇಜ್ ಮಾಡಿ, ನಮ್ಗೆ ಕಾಲ್ ಮಾಡಿ, ನೀವು ರಿಮೈಂಡ್ ಮಾಡಿ ಎಲ್ವಾ ಗೊತ್ತಿಲ್ಲ, ಬಟ್ ನಮ್ಮ ಕೆಲಸ ಆದ ತಕ್ಷಣನೇ ಇಮಿಡಿಯೇಟ್ ಆಗಿ 100 ರೂಪೀಸ್ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ನೈಟ್ 12 ಗಂಟೆ ನಾವು ಟಾಸ್ಕ್ ಕಂಪ್ಲೀಟ್ ಮಾಡ್ತೀವ, ಬೆಳಗ್ಗೆ ಜಾವ 5 ಗಂಟೆಗೆ ಮಾಡ್ತೀವ, ಅಥವಾ ಬೆಳಗ್ಗೆ 10 ಗಂಟೆಗೆ ಮಾಡ್ತೀವ, ಡಸ್ ನಾಟ್ ಮ್ಯಾಟರ್. ಯು ಆಸ್ಕ್ ಅಸ್ ಆರ್ ನಾಟ್, ವಿ ವಿಲ್ ಪೇ ದಟ್ ಯುವರ್ ಕಮಿಷನ್, because we want to keep business very transparent, very much open, very much legal. ನೀವು 100 ಸಲ ವೆರಿಫೈ ಮಾಡೋದು ಅದು ಸತ್ಯನೇ ಇರುತ್ತೆ ಇನ್ಫಾರ್ಮೇಶನ್. ಸೊ ದಟ್ಸ್ ವಾಟ್ ಯು ಶುಡ್ ಜಾಯಿನ್ ರೀಚ್ ಲೋಕಲ್ ಸೋರ್ಸ್. ಸೊ ಏನಪ್ಪ ನಾನು
ಇನ್ವೆಸ್ಟ್ಮೆಂಟ್ ಮಾಡಿದೆ, ಅವ್ರು ಹೇಳಿದ್ರು 50% ಅರ್ನಿಂಗ್ಸು ಆ ಥರ ಎಲ್ಲ ಅಂತ ನೀವು ಹೇಳಾದ್ಮೇಲೆ, ಸೊ ನಾನು ಜಸ್ಟ್ ಒಂದು 100 ರುಪೀಸ್ ನಿಮ್ಮ ಪ್ರಾಫಿಟ್ ಅಂತ ಹೇಳಿದ್ರೆ ಹರ್ಷ ಯು ವುಡ್ ಬಿ ನಾಟ್ ಸೋ ಮಚ್ ಎಕ್ಸೈಟೆಡ್, ಯು ವುಡ್ ಬಿ ಎಕ್ಸೈಟೆಡ್ ಬಟ್ ನಾಟ್ ಸೋ ಮಚ್ ಎಕ್ಸೈಟೆಡ್. ಸೊ ಒಂದು ಎರಡನೇ ಎಕ್ಸಾಂಪಲ್ ನಾನು ಕೊಡಬೇಕು ಅಂತ ಹೇಳಿದ್ರೆ ನಿಮಗೆ, ಸೊ ಒಂದು ಇಂಟೀರಿಯರ್ ಡಿಸೈನಿಂಗ್ ಇವತ್ತು ನಾಳೆ ಇಂಟೀರಿಯರ್ ಅಥವಾ ಒಂದು ಫೋಟೋಗ್ರಫಿ ಸರ್ವಿಸ್ ಆಗಿರ್ಬೋದು. ಸೊ ಇಂಟೀರಿಯರ್ ಡಿಸೈನಿಂಗ್ ನಿಮ್ಮ ಅಂಕಲ್ ಯಾರೊಬ್ರು ಒಂದು ಅಪಾರ್ಟ್ಮೆಂಟ್ ತಗೊಂಡಿರ್ತಾರೆ ರೀಸೆಂಟ್ ಆಗಿ, ಸೊ ಅವ್ರಿಗೆ ಒಂದು ಇಂಟೀರಿಯರ್ ಡಿಸೈನಿಂಗ್ ಬೇಕು. ಸೊ ಅಂಬಾಪ್ರಸಾದ್ ಇವಾಗ ನಮ್ಮ ಮನೆಯವರೇ ಒಂದು ನಮ್ಮ ಫ್ಯಾಮಿಲಿ ಅಣ್ಣನ ಮಗ ಯಾರೊಬ್ರು ಸರ್ವಿಸ್ ಕೊಡ್ತಾರೆ ಅಂದ್ರೆ ಇನ್ನೂ ಖುಷಿ ಆಗುತ್ತಲ್ವಾ, ಹುಡ್ಕೋದೇ ಬೇಕಾಗಿಲ್ಲ. ಬಿಕಾಸ್ ಅಣ್ಣನ ಮಗ ಹೇಳಿದ ಅಂದ್ರೆ ಅವ್ನು ಕರೆಕ್ಟಾಗಿ ಇರ್ತಾನೆ ಅಂತ ಲೆಕ್ಕ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಸೊ ನಾನೇ ಮಾಡ್ಕೊಡ್ತೀನಿ ಅಂಕಲ್ ಅಂದ್ರೆ ಇವಾಗ ಒಂದು ಕಂಪ್ಲೀಟ್ ನಾವು ರೀಚ್ ಲೋಕಲ್ ಸೋರ್ಸ್ಗೆ ನೀವು ನೇಮು, ಮೊಬೈಲ್ ನಂಬರು, ಏನು ಸರ್ವಿಸ್ ಬೇಕು, ಯಾವಾಗ ಬೇಕು ಅಂತ ಇಮಿಡಿಯೇಟ್ ನಮ್ಗೆ ಕಳಿಸ್ತೀರಾ. ಆವಾಗಲೇ ನಾನು ಮಾಡ್ದಂಗೆ ಇಮಿಡಿಯೇಟ್ ನಾವು ಕನ್ಸಲ್ಟೇಷನ್ ಮಾಡ್ತೀವಿ, ಕಂಪ್ಲೀಟ್ ಕಸ್ಟಮರ್ನ ಅರ್ಥ ಮಾಡ್ಕೊತೀವಿ, ಯಾವ ಡಿಸೈನ್ ಬೇಕು, ಯಾವಾಗ ಬೇಕು, ಯಾವ ಕಲರ್ ಬೇಕು, ನಿಮ್ಮ ಬಡ್ಜೆಟ್ ಎಷ್ಟಿದೆ, ಪ್ರತಿಯೊಂದನ್ನ ರೀಚ್ ಲೋಕಲ್ ಸೋರ್ಸ್ ಸರ್ವೆ ಮಾಡುತ್ತೆ, ಕನ್ಸಲ್ಟೇಷನ್ ಮಾಡುತ್ತೆ, ತಿಳ್ಕೊಳ್ಳುತ್ತೆ. ಮತ್ತೆ ನಮ್ದು ಒಂದೇ ಒಂದು ಯೂನಿಕ್ ವೆಂಡರ್ ಇರ್ತಾರೆ, ಇಂಟೀರಿಯರ್ ಡಿಸೈನ್ ಅಂದ್ರೆ ಒಂದೇ ವೆಂಡರ್ ಇರ್ತಾರೆ, ವೆರಿಫೈಡ್ ವೆಂಡರು. ಸೊ ಅಲ್ಲಿಂದ ಅವ್ರಿಗೆ ಹೋಗುತ್ತೆ, ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಜಸ್ಟ್ ಎಕ್ಸಾಂಪಲ್ ಒಂದು 3 ಲಕ್ಷ ರೂಪಾಯಿ ಅಮೌಂಟ್ ಆಗಿದೆ, 7 ಡೇಸ್ ಆಗಿದೆ ಅಂತ ಅನ್ಕೊಳ್ಳೋಣ, ಜಸ್ಟ್ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕೆ. ಸೊ ಅದಾದ್ಮೇಲೆ 7 ದಿನದಲ್ಲಿ, ಸೊ ಲೆಟ್ಸ್ ಸೇ 3 ಲಕ್ಷ ರೂಪಾಯಿ ಆಗಿರುತ್ತೆ. ನಂದು ರೀಚ್ ಲೋಕಲ್ ಸೋರ್ಸ್ ಮತ್ತೆ ವೆಂಡರ್ದು 10% ಕಮಿಷನ್ ಅಂತ ಅಗ್ರಿಮೆಂಟ್ ಆಗಿರುತ್ತೆ ಲೀಗಲ್ ಆಗಿ, ಬಿಫೋರ್ ವಿ ಆನ್ ಬೋರ್ಡ್ ದ ವೆಂಡರ್. ಅವನು ಟ್ರೂಲಿ ಪ್ಯಾಷನೇಟ್ ವೆಂಡರ್ ಆಗಿರ್ತಾನೆ. ಸೊ 10% 3 ಲಕ್ಷಕ್ಕೆ ಅಂದ್ರೆ 30,000 rupees ಆಯಿತು. ಸೊ ನಾವು 50% is your commission and 50% is reach local source commission as per the joining you joined us. ಸೊ 15,000 rupees ನೀನು ಮನೇಲಿ ಕೂತ್ಕೊಂಡಲ್ಲೇ ನಿಮಗೆ 15,000 rupees ಬರುತ್ತೆ. ನಿಮ್ಮ ಅಂಕಲ್ ಖುಷಿ, ಬಿಕಾಸ್ ಸಖತ್ತಾಗಿ ವರ್ಕ್ ಆಗಿದೆ, ಮನೇಲಿ ಕೂತಲ್ಲೇ ಅವ್ರು ಯಾರನ್ನೂ ಫಿಲ್ಟರ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಈ ಥರ ಐ ಥಿಂಕ್ 15,100 rupees just referring 2 leads to reach local source. ಐ ಥಿಂಕ್ ಇಟ್ ಈಸ್ ವೆರಿ ವೆರಿ ಬಿಗ್ ಮನಿ. ಎಷ್ಟೋ ಜನಕ್ಕೆ ಬೆಂಗಳೂರು ದೊಡ್ಡ ಸಿಟಿಯಲ್ಲಿ ಅದೆಲ್ಲ ಒಂದು ತಿಂಗಳ ಅರ್ನಿಂಗ್ಸ್, ಒಂದು ತಿಂಗಳ ಇನ್ಕಮ್. ಅದು ಎಷ್ಟೋ ಜನ ಸಿಗ್ತಾ ಇಲ್ಲ, ಬಿಕಾಸ್ ದೇರ್ ಲಾಟ್ ಆಫ್ ಲ್ಯಾಕ್ ಆಫ್ ಸ್ಕಿಲ್ಸ್ ಪ್ರಾಬ್ಲಮ್ ಅಲ್ವಾ? ಸೊ ಈ ಥರ ಒಂದು ಅದ್ಭುತವಾದ ಅವಕಾಶ. ಸೊ ನೀವು ಹೆಂಗೆ ನಿಜವಾಗ್ಲೂ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮನ್ನು ನಾವು ಪಾರ್ಟ್ನರ್ ಆಗಿ ತಗೋತೀವಿ ಅಥವಾ ಕಮ್ಯುನಿಟಿ ಮೆಂಬರ್ ಅಂತ ತಗೋತೀವಿ ರೀಚ್ ಲೋಕಲ್ ಸೋರ್ಸಲ್ಲಿ. ಸೊ ಏನಪ್ಪ ಅಂದರೆ ಜಸ್ಟ್ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಅದು ಎಷ್ಟು ಅಂತ ನೀವು ನನಗೆ ಕಾಲ್ ಮಾಡಿದ್ರೆ ನಿಮಗೆ ನಾನು ಹೇಳ್ಕೊಡ್ತೀನಿ. ಸೊ ವೆರಿ ಸಿಂಪಲ್. ಸೊ ನೀವು ಅಷ್ಟಾದಮೇಲೆ ನಿಮಗೆ ನಿಮ್ಮ ನೇಮು, ಮೊಬೈಲ್ ನಂಬರು, ಆಧಾರ್ ನಂಬರು ಮತ್ತು ಪ್ಯಾನು ಮತ್ತು ನಿಮ್ಮದೊಂದು ಫೋಟೋಗ್ರಾಫ್, ಬಿಕಾಸ್ ವಿ ವಾಂಟ್ ಟು ನೋ ಹೂ ಇಸ್ ಅವರ್ ಪಾರ್ಟ್ನರ್. ಸೊ ನೀವು ಪಾರ್ಟ್ನರ್ ಆಗ್ತೀರಾ ಮತ್ತು ವರ್ಚುವಲ್ ಓನರ್ ಆಫ್ ರೀಚ್ ಲೋಕಲ್ ಸೋರ್ಸ್ ಆಗ್ತೀರಾ. ಒಂದು ಕಂಪನಿಯ ಒಂದು ಓನರ್ ಆಗ್ತೀರಾ, ಕಂಪನಿಯಲ್ಲಿ ಒಂದು ಶೇರ್ ಹೋಲ್ಡರ್ ಥರ ಒಂದು ಸ್ಟೇಕ್ನ ನೀವು ತೊಗೊಂಡಂಗೆ ಆಗ್ತೀರಾ. ಸೊ ಸ್ಮಾಲ್ ಅಮೌಂಟ್ ಪೇ ಮಾಡ್ತೀರಾ, ಇಷ್ಟು ಇನ್ಫಾರ್ಮೇಷನ್ ಕೊಡುತ್ತೆ. ಮತ್ತೆ ನೀವು ಜಾಯ್ನ್ ಆದಮೇಲೆ ನಿಮ್ಗೆ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಥವಾ ಟ್ರೈನಿಂಗ್, ಮೆಂಟರ್ಶಿಪ್ ಪ್ರೋಗ್ರಾಮು ಕಂಪನಿ ಪದೇ ಮಾಡ್ತಾನೆ ಇರುತ್ತೆ. ಸೊ ನೀವು ಯಾವ ಪ್ರೋಗ್ರಾಮ್ ಬೇಕಾದ್ರೂ ಜಾಯ್ನ್ ಆಗಿ ನೀವು ಒಂದು ಈ ರೀಚ್ ಲೋಕಲ್ ಸೋರ್ಸ್ಗೆ ನೀವು ಒಂದು ಸ್ಟಾರ್ಟ್ ಮಾಡ್ಬೋದು. ಸೊ ಜಾಯ್ನ್ ಆಗ್ಬೋದು. ಸೊ ಇಟ್ಸ್ ಆಲ್ ಅಬೌಟ್ ರೀಚ್ ಲೋಕಲ್ ಸೋರ್ಸ್. ಸೊ ಒಂದು ಅದ್ಭುತವಾದ ಅವಕಾಶ ಅಂತ ನಾನು ಅನ್ಕೊಂಡಿದ್ದೀನಿ.